ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಏನಪ್ಪ ವಿಡಿಯೋ ಅಂತಂದರೆ, ತುಂಬ ಜನ ನನಗೆ ಕೇಳಿದಂಥ ಕ್ವೆಶನ್ ಬಂದು, ನಿಮ್ಮ ವಿಡಿಯೋ ಪ್ಲೇ ಆಗಿದ ತಕ್ಷಣ ಮಗು ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ, ನಿಮ್ಮ ವಾಯ್ಸ್ ಲಿಸನ್ ಮಾಡ್ತಿದ್ದ ಹಾಗೇ ಮಗು ಚೆನ್ನಾಗಿ ಕಿಕ್ ಮಾಡುತ್ತೆ, ಇದು ಯಾಕೆ ಅನ್ನೋ ಥರ ಕೇಳಿದ್ದೀರಾ. ಇದಕ್ಕೆ ರೀಸನ್ ಇದೆ. ಮೇ ಬಿ ನೀವು ಬಂದು ನಿಮಗಿದು ಗೊತ್ತಿಲ್ಲದೆ ಇರಬಹುದು. ಮಗುಗೆ 3 ತಿಂಗಳು ಆಗ್ತಿದ್ದ ಹಾಗೆ, ಅಂದರೆ ಹೊಟ್ಟೆಯಲ್ಲಿ 3 ತಿಂಗಳು ಮಗು ಇರೋವಾಗಲೇ ಮಗುಗೆ ಕಿವಿ ಕೇಳಿಸುವಂತಹ ಒಂದು ಕೆಪಾಸಿಟಿ ಬರುತ್ತೆ. 5th ಮಂತ್ ಆಫ್ಟರ್ ನೀವು ಮಗು ಕಿಕ್ ಆಗುತ್ತಲ್ವಾ, ಆವಾಗ 6th ಮಂತ್ 7th ಮಂತಲ್ಲಿ ನಿಮ್ಮ ಮಾತಿಗೆ ಮಗು ರೆಸ್ಪಾಂಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಷಯ ನಡೆಯೋದು. ಆಲ್ಮೋಸ್ಟ್ ನೀವು ನನ್ನ ವಿಡಿಯೋಸ್ನ ಜಾಸ್ತಿ ನೋಡೋದ್ರಿಂದ ನಿಮ್ಗದು ಆ ಥರ ನಿಮ್ಮ ಮಗು ಬಂದು ನನ್ನ ಒಂದು ವಾಯ್ಸ್ಗೆ ಬಂದು ಕನೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರನೇ ನಂದು ಅಂತಲ್ಲ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ನೀವಾಗಿರ್ಬೋದು, ನಿಮ್ಮ ಅತ್ತೆ ಮಾವ, ಇಲ್ಲ ಅಮ್ಮ ಅಪ್ಪ ಯಾರೇ ಆಗಿರಲಿ, ಜಸ್ಟ್ ಕಿಕ್ ಮಗು ನೀವು ಮಾತಾಡ್ತಿದ್ದ ಹಾಗೇನೆ ಮಗು ಬಂದು ರೆಸ್ಪಾಂಡ್ ಮಾಡೋದಕ್ಕೆ ಶುರು ಆಗುತ್ತೆ, ಕಿಕ್ ಮಾಡೋದಕ್ಕೆ ಶುರು ಆಗುತ್ತೆ. ಇದೇನೇ ರೀಸನ್ನು, ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಿಮ್ಮ ಮಗು ನಿಮ್ಮ ಮಾತಿಗೆ ರೆಸ್ಪಾಂಡ್ ಮಾಡುತ್ತೆ. ಸೊ ಇದು ಯಾಕೆ ಅಂತಂದರೆ, ಮಗುಗೆ ಕಿವಿ ಕೇಳಿಸೋದ್ರಿಂದ ನೀವು ಮಾತಾಡೋದು ಒಂದು ಸ್ವಲ್ಪ ದೂರಕ್ಕೆ ಕೇಳಿಸ್ದಂಗಿರುತ್ತೆ. ಈಗ ಯೋಚನೆ ಮಾಡಿ, ನೀವು ರೂಮಲ್ಲಿದ್ದೀರಾ, ಬಾಗಿಲು ಹಾಕ್ಕೊಂಡಿದ್ದೀರಾ, ಹಾಲಲ್ಲಿ ಟಿ ವಿ ಓಡ್ತಿದೆ ಅಂತಂದರೆ ನಿಮಗೆ ಯಾವ ಥರ ಕೇಳಿಸುತ್ತೆ? ಡೈರೆಕ್ಟಾಗಿ ಕೇಳಿಸಲ್ಲ, ಸ್ವಲ್ಪ ಇಂಡೈರೆಕ್ಟಾಗಿ ಗೋಡೆಗಳ ಮತ್ತು ಬಾಗಿಲುಗಳ ಸಂದಿಯಿಂದ ಆ ಒಂದು ವಾಯ್ಸ್ ಅನ್ನೋದು ನಿಮಗೆ ಬಂದು ಕಿವಿಗೆ ಕೇಳಿಸುವಂಥದ್ದು. ಅದೇ ಥರನೇ ಮಗು ನಿಮ್ಮ ಹೊಟ್ಟೆ ಲೇಯರು, ಆಮ್ನಿಯಟಿಕ್ ಫ್ಲೂಯಿಡು, ಆ ಮಗು ಒಳಗಡೆ ಇರುವಂತಹ ಒಂದು ವಿಷಯನೇ ಆ ರೀತಿ ಇರುತ್ತೆ. ಅಂದರೆ ಅಷ್ಟು ಜೋರಾಗಿ ಕೇಳಿಸಲ್ಲ, ಚಿಕ್ಕದಾಗಿ ಕೇಳಿಸುತ್ತೆ. ಚಿಕ್ಕದಾಗೆ ಕೇಳಿಸಿದ್ರು ಮಗು ರೆಸ್ಪಾಂಡ್ ಮಾಡುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟರ ಮಟ್ಟಿಗೆ ಮಗುಗೆ ಹಿಯರಿಂಗ್ ಪವರ್ ಇರುತ್ತೆ ಅಂತ. ಸೊ 3 ಮಂತಿಂದನೇ ಇದು ಸ್ಟಾರ್ಟ್ ಆಗುತ್ತೆ. ಬಟ್ 3 ಮಂತಲ್ಲಿ ಮಗುಗೆ ಕೈ ಕಾಲುಗಳ ಬೆಳವಣಿಗೆ ಅಷ್ಟು ಸ್ಟ್ರಾಂಗ್ ಇರಲ್ಲ, ಹಾಗಾಗಿ ಮಗು ಬಂದು ಅಷ್ಟೊಂದೊಂದು ರೆಸ್ಪಾಂಡ್ ಮಾಡಲ್ಲ. ಅದು ಬಿಟ್ಟು ನಿಮ್ಮ ಮಗುವಿನ ರೆಸ್ಪಾಂಡ್ ಏನಿದ್ರು 5th ಮಂತ್ ಆಫ್ಟರ್ ಹತ್ತತ್ರ 7th ಮಂತ್ ಅಂತಾನೆ ಅನ್ಕೊಳ್ಳಿ. 7th ಮಂತಲ್ಲಿ ನೀವು ಮಾತಾಡಿ ನಗಿತಿದ್ದೀರಾ, ನೀವು ಇಷ್ಟವಾಗಿರೋದು ಯಾವುದೋ ಒಂದು ಕ್ಯಾರೆಟ್ ಜ್ಯೂಸೋ, ಇಲ್ಲ ಒಂದು ಆ್ಯಪಲ್ ಜ್ಯೂಸೋ, ABC ಜ್ಯೂಸೋ, ಯಾವುದೋ ಒಂದು ಸ್ವೀಟ್ನರ್ ಆಗಿ ಒಂದು ಜ್ಯೂಸ್ ತಗೋತೀರ ಅಂದರೆ ಮಗು ರೆಸ್ಪಾಂಡ್ ಮಾಡುತ್ತೆ. ಒಂದು ಹೆಲ್ದಿ ಫುಡ್ ತಗೋತಾ ಇದ್ದೀರ ಅಂದರೆ ರೆಸ್ಪಾಂಡ್ ಮಾಡುತ್ತೆ. ಐಸ್ ಕ್ರೀಮ್ಸ್ ತಿಂದರೆ ರೆಸ್ಪಾಂಡ್ ಮಾಡುತ್ತೆ. ಮಗುಗೆ ಟೇಸ್ಟ್ ಬಡ್ಸ್ ಕೂಡ ಇಂಪ್ರೂವ್ ಆಗಿರುತ್ತೆ ಅಂತ ಹೇಳ್ತಾರೆ, ಟೇಸ್ಟ್ ಕೂಡ ಮಗು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ. ಸೊ ಅದೇ ಇಲ್ಲಿ ನಡೆಯುವಂತಹ ವಿಷಯ, ಏನೇನಿಲ್ಲ. ನನ್ನ ವಾಯ್ಸ್ ಅಂತಲ್ಲ, ನಿಮ್ಮ ಮನೆಯಲ್ಲಿ ಯಾರೇ ಆಗಿರಲಿ, ನಿಮ್ಮ ಹಸ್ಬೆಂಡ್ ಆಗಿರಲಿ, ಅವರು ಬಂದು ಹೊಟ್ಟೆ ಹತ್ರ ಮಾತಾಡಿದ್ರೆ ಮಗು ರೆಸ್ಪಾಂಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನು ನಿಮ್ಮ ಅತ್ತೆನೋ, ಇಲ್ಲ ನೀವು, ಇಲ್ಲ ನಿಮಗೆ ಇಷ್ಟವಾಗಿರುವಂಥ ಹಾಡೋ ಯಾವುದೋ ಒಂದು ಹೇಳುವಾಗ ಮಗು ಬಂದು ರೆಸ್ಪಾಂಡ್ ಮಾಡುತ್ತೆ. ಆ ಒಂದು ವಾಯ್ಸ್ಗೆ ಮಗು ಕನೆಕ್ಟ್ ಆಗಿರುತ್ತೆ ಅಂತ ಅರ್ಥ. ಇನ್ನೇನಿಲ್ಲ, ದೊಡ್ಡದಾಗಿ ಅದನ್ನ ಬಂದು ತಗೋಬಿಡಿ. ಇದು ಬಂದು ಒಳ್ಳೇದೇನೆ. ನೆಕ್ಸ್ಟ್ ನೀವು ಬಂದು ಏನು ಊಟ ತಿಂತೀರಾ? ಈಗ ಕೆಲವರು ಬಂದು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಇಷ್ಟವಾಗಿ ಕ್ಯಾರೆಟ್ಸ್ ತೊಗೋತಾರೆ, ಬೀಟ್ರೂಟ್ ತೊಗೋತಾರೆ, ಅವೆಕಾಡೋಸ್ ತಿಂತಾರೆ, ವೆಜೀಸ್ ಚೆನ್ನಾಗಿ ತಿಂತಾರೆ, ಸ್ವೀಟ್ಸ್ ಜಾಸ್ತಿ ತೊಗೋತಾರೆ, ಈ ಥರ ಸ್ಪೈಸಿ ಚೆನ್ನಾಗಿ ತೊಗೋತಾರೆ. ಅವ್ರಿಗೆ ಬಂದು ಅದು ಹೊಂದತ್ತೆ, ಅದು ಓಕೆ ಅಂತ ಅನಿಸುತ್ತೆ. ಮಗು ಹುಟ್ಟಿದ ಮೇಲೆ ಅದೇ ಥರ ಫುಡ್ಗಳಿಗೆ ಮಗು ಬಂದು ಹೋಲಿಕೆ ಆಗುತ್ತೆ. ನಿಮ್ಗೆ ಕ್ಯಾರೆಟ್ ಕೊಟ್ಟರೆ ಮಗು ತಿನ್ನುತ್ತೆ, ಅಂದರೆ ತಿನ್ನುವಂಥ ಸಮಯಗಳಲ್ಲಿ ಖಾರ ಹೊಂದ್ಕೊಳ್ಳುತ್ತೆ ಮಗು. ಈ ರೀತಿ ಈ ಥರ ಬಂದು ಮಗು ಕನೆಕ್ಟೆಡ್ ಆಗಿರುತ್ತೆ. ಇದು ಬಂದು ಒಂಥರ ಏನಂದರೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ನೀವು ಹೇಗೆ ನೀವು ಹೊಟ್ಟೆಯಲ್ಲಿ ಮಗುನ ಯಾವ ಥರ ನಿಮ್ಮ ಹೋಲಿಕೆಗೆ ಬೆಳೆಸ್ಕೊತೀರೋ, ಅದೇ ಥರ ಮಗು ಹುಟ್ಟಿದ ಮೇಲೆ ಕೂಡ ನಿಮ್ಮ ಒಂದು ಹೋಲಿಕೆ, ಫೇಸ್ ಅಂತಲ್ಲ, DNA ಅಂತಲ್ಲ, ತಿನ್ನುವಂತಹ ತಿಂಡಿ ಕೂಡ ನಿಮ್ಮ ಹೋಲಿಕೆಗೆ ಬರುತ್ತೆ. ಸೊ ಇದು ಬಂದು ನಿಜ, ಇದು ನನಗೆ ಗೊತ್ತಿದೆ. ನಮ್ಮ ಮನೇಲಿ ಅದೇ ಥರನೇ. ನಾನು ಬಂದು ಪೊಮಗ್ರೆನೇಟ್ ಜಾಸ್ತಿ ಇಷ್ಟವಾಗಿ ತಿಂತಿದ್ದೆ, ವೆಜಿಟೇಬಲ್ಸ್ ಜಾಸ್ತಿ ತಿಂತೀನಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ಸೊ ನನ್ನ ಸೆಕೆಂಡ್ ಮಗನಿಗೆ ನಾನ್ ವೆಜ್ಗಿಂತ ವೆಜಿಟೇಬಲ್ಸ್ ಜಾಸ್ತಿ, ಅಂದರೆ ವೆಜ್ಜಿಯಾಗಿ ಊಟ ಇಷ್ಟ ಅವನಿಗೆ ನಾನ್ ವೆಜ್ಗಿಂತ. ಸೊ ಆ ಥರ ಅವನು ಚಿಕ್ಕವನಿಗೆ ಬಂದು ಚೆನ್ನಾಗಿ ನಾನ್ ವೆಜ್ ತಿಂತಿದ್ದೆ, ನಾನು ಅದನ್ನು ಬಂದು ಜಾಸ್ತಿ ಇಷ್ಟವಾಗಿ ತಿಂತಿದ್ದೆ. ಅವನಿಗೀಗ ನಾನ್ ವೆಜ್ ಜಾಸ್ತಿ ಇಷ್ಟ. ಸೊ ಇಬ್ರಿಗೂ ಪ್ರೆಗ್ನೆನ್ಸಿಯಲ್ಲಿ ನಾನು ಯಾವ ಥರ ಇದ್ನೋ ನನ್ನ ಮಕ್ಕಳು ಅದೇ ಥರ ಈಗಿದ್ದಾರೆ. ಸೊ ಹಿಯರಿಂಗ್ ಪವರು ಅದೇ ಥರನೇ. ನಾವು ಏನನ್ನು ಜಾಸ್ತಿ
ಗಟ್ಟಿಯಾಗಿ ಕೇಳ್ತೀವೋ ಮಗು ಕೂಡ ಅದನ್ನು ಕೇಳಿಸ್ಕೊಳ್ಳುತ್ತೆ. ನೀವು ಜಾಸ್ತಿ ನಗ್ನಗ್ತಾ ಇದ್ರೆ ಮಗು ಕೂಡ ಚೆನ್ನಾಗಿ ನಗ್ನಗ್ತಾ ಇರುತ್ತೆ. ನೀವು ಜಾಸ್ತಿ ಮೂಡಿ ಆಗಿದ್ರಿ ಅಂದರೆ ಮಗು ಕೂಡ ಮೂಡ್ ಔಟ್ ಆಗಿರುತ್ತೆ, ಆವತ್ತಿನ ದಿನ ಕಿಕ್ಸೇ ಇರಲ್ಲ. ಸೊ ಇದು ಮಗುವಿನ ಬಗ್ಗೆ ಇರುವಂತಹ ಸೀಕ್ರೆಟ್ಸು. ನಾನು ವಿಡಿಯೋ ಪ್ಲೇ ಮಾಡಿದ ತಕ್ಷಣ ನಿಮಗೆ ಮಗು ಕಿಕ್ ಆಗುತ್ತೆ ಅಂತಂದರೆ ಅದೇನೇ ಅರ್ಥ, ಏನೇನಿಲ್ಲ. ಓಕೆನಾ? ಇದು ಬಂದು ಒಳ್ಳೆ ವಿಚಾರ. ಆದಷ್ಟು ಒಳ್ಳೆ ಮಾತುಗಳನ್ನಾಡಿ, ಒಳ್ಳೆ ವಿಚಾರವನ್ನು ಮಾತಾಡಿ, ಒಳ್ಳೆ ಮೂವೀಸ್ ನೋಡಿ, ಹಾರರ್ ಮೂವಿ ಅಂತವೆಲ್ಲ ಬೇಡ. ಮ್ಯೂಸಿಕ್ಸ್ ಚೆನ್ನಾಗಿ ಲಿಸನ್ ಮಾಡಿ, ಒಳ್ಳೆ ವಾಕಿಂಗ್, ಒಳ್ಳೆ ಬ್ರೀತಿಂಗ್ ಎಕ್ಸಸೈಸ್, ಒಳ್ಳೆ ಆಕ್ಸಿಜನ್ ಕೊಡಿ, ನಿಮ್ಮ ಮಗು ಕೂಡ ಹೆಲ್ದಿಯಾಗಿ ಬೆಳೆಯುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.